ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ರಿಗೂ ನಮ್ಮ ಅಜ್ಜಿ ಯಾವ ಥರ ಏರ್ ಪ್ಯಾಕ್ ಮಾಡ್ಕೊಳ್ತಾ ಇದ್ರು ಅದನ್ನು ನಾನು ಇವತ್ತು ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಇವತ್ತು ಬಿಳಿ ದಾಸವಾಳದ ಹೂವು ಮತ್ತು ಬಿಳಿ ದಾಸವಾಳದ ಎಲೆನ ಕಿತ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಗಿಡ ಇದೆ, ನಾನು ಕಿತ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆ ಹತ್ರ ಕೆಂಪು ದಾಸವಾಳದ ಎಲೆ, ಕೆಂಪು ದಾಸವಾಳದ ಹೂವು ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಬಿಳಿ ದಾಸವಾಳದ ಹೂವು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಮ್ಮ ಕೂದಲು ಕಪ್ಪಾಗೋ ಥರ ಮಾಡುತ್ತೆ. ನನಗೆ ಇಷ್ಟು ಎಲೆ ಬಿಡಿಸ್ಕೊಂಡಿದ್ದೀನಿ ಮತ್ತು ನನಗೆ 3 ಹೂವು ಸಿಕ್ಕಿದೆ ಅಷ್ಟೇ. ಹೂವು ಜಾಸ್ತಿ ಇರಲಿಲ್ಲ. ಜಾಸ್ತಿ ಇತ್ತು ಅಂದರೆ ಹಾಕ್ಕೊಳ್ಳಿ. 10 ಹೂವು ಅಷ್ಟು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅಲೋವೆರಾ ಜೆಲ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಇದನ್ನು ಇವಾಗ ನಾನು ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಧೂಳೆಲ್ಲ ಇರುತ್ತಲ್ವ, ಅದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನೋಡ್ತೀರಿ, ನಮ್ಮ ಅಜ್ಜಿ ಇದೇ ಥರ ಏರ್ ಪ್ಯಾಕ್ ಮಾಡ್ಕೊಳ್ತಿದ್ರು. ಇದ್ರ ಜೊತೆಗೆ ಇನ್ನೂ ಏನೇನೆಲ್ಲ ಹಾಕ್ತೀನಿ ಅಂತ ನೋಡ್ಕೊಂಡು ಬನ್ನಿ. ಅಲೋವೆರಾ ಜೆಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಔಟ್ಸೈಡೆಲ್ಲ ಸಿಗುತ್ತಲ್ವ, ಪತಂಜಲಿ ಅಲೋವೆರಾ ಜೆಲ್ ಸಿಗುತ್ತೆ, ಬೇರೆ ಬೇರೆ ಬ್ರ್ಯಾಂಡ್ದೆಲ್ಲ ಸಿಗುತ್ತೆ. ನೀವು ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ಮನೆಯಲ್ಲಿ ತಂದುಬಿಟ್ಟು ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಬೇವಿನ ಎಲೆನ ತೊಗೊಂಡಿದ್ದೀನಿ. ನೋಡಿ, ಕರಿಬೇವಿನ ಎಲೆ ಇದ್ದರೆ ಕರಿಬೇವಿನ ಸೊಪ್ಪಿನೂ ಹಾಕ್ಕೊಳ್ಳಿ. ನಾನು ಇಲ್ಲಿ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇಲ್ಲ. ಮತ್ತು ನೆನೆಸಿಟ್ಟಿರುವಂಥ ಮೆಂತ್ಯ ಮೊಳಕೆ ಬಂದಿದ್ದರೆ ಇನ್ನೂ ಒಳ್ಳೆಯದು. ನೋಡಿ, ಮೆಂತ್ಯ ಕಾಳು ಮೊಳಕೆ ಬಂದಿದೆ. ನಾನು ಇದಕ್ಕೆ ಮೊಸರು ಸೇರಿಸಿಟ್ಟಿದ್ದೆ. ಸ್ವಲ್ಪ ಮೊಳಕೆ ಬಂದಿರೋ ಮೆಂತ್ಯಕ್ಕೆ ಒಂದು 3 ಅವರ್ ಮುಂಚೆನೇ ಮೊಸರನ್ನ ಸೇರಿಸಿಟ್ಟಿದ್ದೆ. ಇವಾಗ ಅದನ್ನು ಸೇರಿಸಿದ್ದೀನಿ. ಇದಕ್ಕೆ ಇವಾಗ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವುಗಳನ್ನ ಕಟ್ ಮಾಡಿ ಹಾಕೋತೀನಿ. ಕಟ್ ಮಾಡಿ ಕೈಯಿಂದನೇ ಕಟ್ ಮಾಡ್ಕೊಂಡು ಈ ಥರ ಹಾಕ್ಕೊಂಡ್ರೆ ಆಯಿತು. ಒಂದು 20 ಬೇವಿನ ಎಲೆ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. ಮೆಂತ್ಯ, ಮೊಸರು ಮತ್ತು ಬೇವಿನ ಎಲೆ, ದಾಸವಾಳದ ಎಲೆ, ದಾಸವಾಳದ ಹೂವು ಇಷ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಅಲೋವೆರಾ ಜೆಲ್ ಇದೆಯಲ್ಲ, ಇದನ್ನು ನಾನು ಕಟ್ ಮಾಡಿಕೊಂಡು ಅದರೊಳಗಡೆ ಇರುವಂಥ ಜೆಲ್ನ ಎತ್ಕೊಳ್ತೀನಿ. ಇದು ಮೇಲುಗಡೆ ಈ ಥರ ಸಿಪ್ಪೆನ ತೆಗಿಬೇಕು. ತೆಗೆದ್ಬಿಟ್ಟು ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡಿಕೊಂಡು ಒಳಗಡೆ ಜೆಲ್ ಇರುತ್ತಲ್ಲ ಅದನ್ನು ಎತ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಮ್ಮ ಅಜ್ಜಿದು ತಲೆ ಕೂದಲು ಅವ್ರು ಸಾಯಬೇಕಾದ್ರೂ ಒಂದು ಕೂಡ ಬಿಳಿ ಕೂದಲು ಬಂದಿರಲಿಲ್ಲ. ಅಷ್ಟು ಕಪ್ಪಾಗಿತ್ತು ಮತ್ತು ಅಷ್ಟು ಉದ್ದವಾಗಿತ್ತು ಅವ್ರದ್ದು ಏರು. ಅವಾಗೆಲ್ಲ ಮಿಕ್ಸಿ ಇರಲಿಲ್ಲ, ರುಬ್ಬೋ ಕಲ್ಲು ಇರ್ತಿತ್ತಲ್ವ, ಒರಳು ಕಲ್ಲು ಅಂತೀವಿ ನಮ್ಮ ಕಡೆ. ಆ ಒರಳು ಕಲ್ಲಲ್ಲಿ ರುಬ್ಬಿ ಅವರು ತಲೆಗೆ ಹಚ್ಕೊಳ್ತಿದ್ರು ಈ ಥರ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೋಡಿ, ಇವಾಗ ನಾನು ಇದಕ್ಕೆ ಒಂದು 4-5 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಫುಲ್ಲು ಮೊಸರನ್ನೇ ಹಾಕ್ಕೊಂಡು ರುಬ್ಕೋಬೋದು, ಇಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕೆ ಅರಳಿ ಎಲೆ ಬರುತ್ತಲ್ಲ, ಅಶ್ವತ್ಥೆಲೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನನ್ನ ಹತ್ರ ಒಣಗಿರೋದಿತ್ತು, ಅದನ್ನು ನಾನು ಸೇರಿಸ್ಕೊಳ್ತಿದ್ದೀನಿ. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಅದು ಹಾಕ್ಕೊಳ್ಳೋದ್ರಿಂದ ನಮ್ಮ ಏರು ತುಂಬಾ ಕಪ್ಪಗಾಗುತ್ತೆ. ಅರಳೆ ಎಲೆ, ಅಶ್ವತ್ಥೆಲೆ ಯೂಸ್ ಮಾಡೋದ್ರಿಂದ ಬಿಳಿ ಕೂದಲು ಬರದೇ ಇರೋ ಥರ ತಡೆಗಟ್ಟುತ್ತೆ. ಅದಕ್ಕೆ ನಾನು ಇವಾಗ ಮನೆಯಲ್ಲೇ ಪ್ಯೂರ್ ಕೊಬ್ಬರಿ ಎಣ್ಣೆನ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ರುಬ್ಕೊಂಡು ಬಂದೆ. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಕೂದಲಿಗೆ ತುಂಬ ಶೈನಿಂಗಾಗಿ ಕಾಣೋ ಥರ ಮಾಡುತ್ತೆ. ಮತ್ತು ಏರ್ ಸಿಲ್ಕಿಯಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ. ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪನೂ ಸಿಕ್ಕಾಗಲ್ಲ ನಾವು ಕೋಂಬ್ ಮಾಡಬೇಕಾದ್ರೆ. ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಏರ್ ಸ್ಪಾಗೂ ಹೋಗೋದು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲೇ ನಾವು ಅಂದರೆ ಕಂಪಲ್ಸರಿ ವಾರಕ್ಕೆ 2 ಸಲ ಹಚ್ಕೊಂಡ್ರೆ ಮಾತ್ರ ಆ ಥರ ರಿಸಲ್ಟ್ ಸಿಗುತ್ತೆ. ಅಟ್ಲೀಸ್ಟ್ 1 ಸಲ ಆದ್ರೂ ಹಚ್ಕೊಳ್ಳಿ ವಾರಕ್ಕೆ. ಮುಂಚೆ ನಾನು ವಾರದಲ್ಲಿ 2 ದಿನ ಕಂಪಲ್ಸರಿ ಏರ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಆವಾಗ ನನ್ನ ಕೂದಲು ತುಂಬ ತಿಕ್ಕಾಗಿ, ಲಾಂಗಾಗಿ, ಸಿಲ್ಕಿಯಾಗಿ, ಶೈನಾಗಿ ಬೆಳೆದಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇವಾಗ ಏರ್ ಕೇರ್ ಬಗ್ಗೆ ನಾನು ಅಷ್ಟು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಆದರೂ ಪರವಾಗಿಲ್ಲ, ಸ್ವಲ್ಪ ಆವಾಗ ಏರ್ ಕೇರ್ ಮಾಡ್ಕೊಳ್ತಿದ್ನಲ್ಲ ಅದ್ರದ್ದು ನನಗೆ ಇವಾಗ ಇಲ್ಲಿ ತನಕನೂ ಚೆನ್ನಾಗಿದೆ ಅಂದ್ಕೊಳ್ತೀನಿ. ನಾವು ಯಾವುದೇ ಮನೆ ಮದ್ದನ್ನ ಮಾಡಿಕೊಂಡ್ರೂ ನಮ್ಮ ತಲೆ ಕೂದಲಾಗಿರ್ಬೋದು, ಮುಖಕ್ಕಾಗಿರ್ಬೋದು, ಕಡಿಮೆ ಕೆಮಿಕಲ್ ಯೂಸ್ ಮಾಡಿರ್ತಾರಲ್ಲ ಆ ಥರ ಶಾಂಪುಗಳು, ಸೋಪುಗಳು ಯೂಸ್ ಮಾಡೋದ್ರಿಂದ ನಮ್ಮ ತಲೆ ಕೂದಲು ಉದುರೋದನ್ನ ತಡೆಗಟ್ಬೋದು, ಬಿಳಿ ಕೂದಲು ಬರೋದನ್ನ ತಡೆಗಟ್ಬೋದು. ಆದಷ್ಟು ಆಯುರ್ವೇದಿಕ್ ಶಾಂಪುಗಳನ್ನ ಯೂಸ್ ಮಾಡಿ ನಮ್ಮ ತಲೆಗೆ ಯಾವ ಸೆಟ್ ಆಗುತ್ತೆ, ಸೆಟ್ ಆಗಲ್ಲ ಅಂತ ನಾವೇ ಕಂಡ್ಕೋಬೇಕು. ಆವಾಗ ನಮ್ಮ ತಲೆ ಕೂದಲನ್ನ ನಾವು ಆರೈಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಫಸ್ಟು ಏರ್ ಕೋಂಬ್ ಮಾಡ್ಕೊಬಿಟ್ಟು, ಸಿಕ್ಕೆಲ್ಲ ಬಿಡಿಸ್ಕೊಬಿಟ್ಟು, ಈ ಥರ ಸ್ವಲ್ಪನೇ ಏರ್ ತೊಗೊಂಡು ಈ ಥರ ಎಲ್ಲ ಏರ್ಗೂ ಆಗೋ ಥರ ಅಪ್ಲೈ ಮಾಡ್ಕೋಬೇಕು. ಇದನ್ನ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ದಾಸವಾಳದ ಎಲೆದು ಮಿಕ್ಸು ಏನು ಮಾಡ್ಕೊಂಡಿದ್ದೀವಿ, ಈ ಪೇಸ್ಟ್ನ ಈ ಥರ ಕೂದಲಿಗೆ ಹಚ್ಕೊಬಿಟ್ಟು
ಸ್ವಲ್ಪನೇ ತೊಗೊಳ್ಳಿ ಕೂದಲನ್ನ, ಎಲ್ಲ ಏರ್ಗೂ ಆಗಬೇಕು ಅದು, ಇಲ್ಲಾಂದರೆ ಒಳಗಡೆ ಹಾಗೆ ಇದ್ಬಿಡುತ್ತೆ ಏರು, ಅದು ಅಬ್ಸರ್ವ್ ಮಾಡಲ್ಲ. ನೀಟಾಗಿ ನಿಧಾನಕ್ಕೆ ಹಚ್ಕೊಳ್ಳಿ ಟೈಮ್ ಕೊಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ಇದಷ್ಟೇ ಅಲ್ಲದೆ ನಮ್ಮ ಕಣ್ಣಿಗೆ ತಂಪು ಮಾಡುತ್ತೆ ಈ ಏರ್ ಪ್ಯಾಕು, ಮತ್ತು ನಮ್ಮ ನೆತ್ತಿಗೆ ತಂಪಾಗುತ್ತೆ. ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಗೊತ್ತಾ ಇದು. ಇನ್ನೂ ಸಾಕಷ್ಟು ಇದರಿಂದ ಲಾಭಗಳಿದೆ. ಎಲ್ಲರೂ ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದಿನ ಆದ್ರೂ ಈ ಥರ ಮಾಡ್ಕೊಳ್ಳಿ. ನೀವೇ ನೋಡಿ, ನಮ್ಮ ತಲೆ ಕೂದಲು ಒಂದು ಬಿಳಿ ಕೂದಲು ಬರಲ್ಲ, ಆ ಥರ ತಡೆಗಟ್ಟುತ್ತೆ ಇದು. ನೋಡಿ ಈ ಥರ ಹಚ್ಕೊಳ್ತಾ ಇದ್ದೀನಿ ನಾನು ಇವಾಗ. ಎಲ್ಲ ಏರ್ಗೂ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ನಾನು 2 ಸೈಡು ಅದನ್ನು ಏರ್ನ ಡಿವೈಡ್ ಮಾಡಿಕೊಂಡು ಈ ಥರ ಅಪ್ಲೈ ಮಾಡ್ಕೊಳ್ತಾ ಇರೋದು. ಈ ಥರ ಮಾಡೋದ್ರಿಂದ ಎಲ್ಲ ಕೂದಲಿಗೂ ಆಗುತ್ತೆ. ಒಳಗಡೆ ಏನೋ ಕೂದಲುಗಳಿರುತ್ತೆ ಅದಕ್ಕೆ ಅಬ್ಸರ್ವ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇದನ್ನು ನೆತ್ತಿಗೂ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಪೇಸ್ಟ್ ಮಾಡಿಕೊಂಡು ಮೊಸರು, ಮೆಂತ್ಯ, ದಾಸವಾಳದೆಲೆ ಎಲ್ಲ ಇರುತ್ತಲ್ಲ, ದಾಸವಾಳದ ಹೂವು, ಬೇವಿನ ಎಲೆ, ಅಶ್ವತ್ಥೆಲೆ ಎಲ್ಲದು ನಮಗೆ ತಂಪು ಮಾಡುತ್ತೆ. ನಮ್ಮ ಕಣ್ಣಿಗೆ ತಂಪಾಗುತ್ತೆ, ಅಷ್ಟು ಕೂಲಾಗಿರುತ್ತೆ. ನಾನಿವಾಗ ಈ ಥರ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ತೀನಿ. 1/2 ಅವರು ಇಲ್ಲಾಂದರೆ 3/4 ಅವರ್ ಬೇಕಾದರೂ ಬಿಡಿ, ಇನ್ನೂ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಆಮೇಲೆ ಸ್ನಾನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ವಾಶಲ್ಲೇ ರಿಸಲ್ಟ್ ಯಾವ ಥರ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ. ಆಮೇಲೆ ನಮ್ಮ ಅಜ್ಜಿ ಯೂಸ್ ಮಾಡ್ತಿದ್ದ ಕೆಲವೊಂದು ಸೀಕ್ರೆಟ್ ಟಿಪ್ಸ್ಗಳನ್ನ ಹೇಳ್ತೀನಿ. ಯಾರು ಕೂಡ ಹೇಳಿರಲ್ಲ ಈ ಥರ ಸೀಕ್ರೆಟ್ ಟಿಪ್ಸ್ಗಳನ್ನ. ನಮ್ಮ ಅಜ್ಜಿ ಯೂಸ್ ಮಾಡ್ತಿದ್ದು ಈ ಬಿಳಿ ದಾಸವಾಳದ ಎಲೆ ಮತ್ತು ಬಿಳಿ ದಾಸವಾಳದ ಹೂಗಳನ್ನ ಕಿತ್ಕೊಂಡು ದೋಸೆ ಕೂಡ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿರ್ತಿತ್ತು. ನಮ್ಮ ಅಜ್ಜಿ ದಾಸವಾಳದ ಎಲೆಯಿಂದ ಏನು ಪ್ರಯೋಜನಗಳು ಅಂತ ನಮ್ಗೆ ಹೇಳ್ತಿದ್ರು. ಅದು ನಮ್ಮ ದೇಹನ ತಂಪು ಮಾಡುತ್ತೆ ಮತ್ತು ನಮ್ಮ ಕಣ್ಣು ಚೆನ್ನಾಗಿ ಕಾಣೋ ಥರ ನಮ್ಮ ಕಣ್ಗೂ ಒಳ್ಳೆಯದು ಅಂತ ಹೇಳಿ ಹೇಳ್ತಾಯಿದ್ರು. ಇದ್ರ ಜೊತೆಗೆ ನಮ್ಮ ಅಜ್ಜಿ ಮನೆಯಲ್ಲೇ ಬೇಯಿಸಿದ ಹರಳೆಣ್ಣಿನ ನಮ್ಮೆಲ್ಲರೂ ತಲೆಗೂ ಹಚ್ಚುತ್ತಾ. ಅದಕ್ಕೆ ಅವರು 85 ವರ್ಷದಿಂದ 100 ವರ್ಷ ತನಕ ಚೆನ್ನಾಗಿ ಬದುಕ್ತಿದ್ರು. ಕಣ್ಣೆಲ್ಲ ಚೆನ್ನಾಗಿ ಕಾಣ್ತಿತ್ತು, ಕೂದಲೆಲ್ಲ ಚೆನ್ನಾಗಿರ್ತಿತ್ತು, ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರ್ತಿದ್ರು, ಅಳುಬರಿಲ್ಲ. ನಾವು ಕೂಡ ಆದಷ್ಟು ಮನೆಮದ್ದುಗಳನ್ನ ಯೂಸ್ ಮಾಡಿಕೊಂಡು ಆರೋಗ್ಯವಾಗಿರೋಣ, ಏನಂತೀರಾ? ಇದಿಷ್ಟೇ ಅಲ್ಲದೆ ಇದನ್ನು ನಾವು ನಮ್ಮ ಸ್ಕಿನ್ ಕೂಡ ಅಪ್ಲೈ ಮಾಡ್ಕೋಬೋದು. ಕೈಗೆ, ಕಾಲಿಗೆ ಎಲ್ಲ ನಮ್ಮ ಏನು ಸನ್ಟೇನಾಗಿರುತ್ತೆ ಅದು ರಿಮೂವ್ ಆಗುತ್ತೆ. ಇದನ್ನು ಏರ್ ವಾಶ್ ಮಾಡಿಕೊಂಡು ನೋಡಿ, ಡೈರೆಕ್ಟಾಗಿ ಯಾವ ಥರ ಇದೆ ಅದೇ ಥರ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ಫಿಲ್ಟ್ರ್ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ನನ್ನ ಮೇಲೆ ಇವಾಗ ಡ್ರೈ ಮಾಡಿ ಕೋಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ನೋಡಿ. ನಿಮಗೆ ಗೊತ್ತಾಗ್ತಿದೆ. ರಿಯಲ್ ಏರ್ನ ನಾನು ತೋರಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನಿಮಗೆ ಗೊತ್ತಾಗ್ತಿದೆ, ನೀವೇ ನೋಡ್ತಾ ಇದ್ದೀರಲ್ವ. ಹೇಳೋದೇ ಬೇಕಾಗಿಲ್ಲ. ಈ ಓಮ್ ರೆಮಿಡಿನ ಎಲ್ಲರೂ ಯೂಸ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ವಾರಕ್ಕೆ 2 ಸಲ ನೀವು ಈ ಥರ ಏರ್ ಪ್ಯಾಕ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ನಿಮ್ಮ ಕೂದಲು 1 ತಿಂಗಳಲ್ಲೇ ಉದ್ದವಾಗಿ, ದಟ್ಟವಾಗಿ, ಕಪ್ಪಾಗಿ ಬೆಳೆಯುತ್ತೆ. ನೀವೇ ತಿಳಿಸ್ತೀರಾ ನನಗೆ ಕಮೆಂಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಸಿಲ್ಕಿ ಆಗಿ, ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದೆ. ನನಗೆ ಬರೀ ಒಂದೇ ಒಂದು ಸಲ ಹಾಕಿರೋದಕ್ಕೆ ನೋಡಿ ಯಾವ ಥರ ಕಾಣ್ತಿದೆ ಏರು. ಇನ್ನು ವಾರಕ್ಕೆ 2 ಸಲ ನಾವು ಡೈಲಿ ಅಪ್ಲೈ ಮಾಡಿಕೊಂಡ್ರೆ ಇನ್ನೂ ಎಷ್ಟು ಚೆನ್ನಾಗಾಗುತ್ತೆ. ನಮ್ಮ ಏರು ಉದ್ದ ಆಗಬೇಕು ಅಂತ ಯಾರಿಗೆಲ್ಲ ಆಸೆ ಇರುತ್ತೆ, ಕಪ್ಪಾಗಿರಬೇಕು, ಉದ್ದವಾಗಿ, ದಟ್ಟವಾಗಿ ಬೆಳೆಸಬೇಕು ಅಂತ, ಅಂಥವರು ಮಿಸ್ ಮಾಡದೆ ಈ ಓಮ್ ರೆಮಿಡಿನ ಟ್ರೈ ಮಾಡಿ. ನಮ್ಮ ಅಜ್ಜಿ ಯೂಸ್ ಮಾಡ್ತಿದ್ದ ಕಾರಣ ನಾನು ಇದನ್ನು ಎಲ್ರಿಗೂ ತಿಳಿಸ್ಕೊಡೋಣ, ಎಲ್ರಿಗೂ ಯೂಸ್ ಆಗುತ್ತಲ್ಲ ಅಂತ ವಿಡಿಯೋ ಮಾಡಿರೋದು. ಫ್ರೆಂಡ್ಸ್, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಐಫ್ ಕೊಡಿ ಫ್ರೆಂಡ್ಸ್. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.